ಇಲ್ಲ, ಕಾನೂನಿಗಿನ್ನ ಈ ದೇಶದಲ್ಲಿ ಯಾರೂ ದೊಡ್ಡವರಿಲ್ಲ. ಈ ನೆಲದ ಕಾನೂನನ್ನು ಎಲ್ಲರೂ ಕೂಡ ಗೌರವಿಸ್ಬೇಕು, ಎಷ್ಟೇ ದೊಡ್ಡವರಾಗಿರಲಿ ಗೌರವಿಸ್ಬೇಕಾಗತ್ತೆ. ಆ ದೃಷ್ಟಿಯಲ್ಲಿ ಏನು ಹೈಕೋರ್ಟ್ನಲ್ಲಿ ಆದೇಶ ಆಗಿತ್ತು ಅದನ್ನು ಉಚ್ಚ ನ್ಯಾಯಾಲಯ ಇವತ್ತು ಅದನ್ನು ಬೇರೆ ರೀತಿಯಲ್ಲಿ ತೀರ್ಪನ್ನು ಕೊಟ್ಟಿದ್ದಾರೆ. ಅಂದರೆ ಅವರು ಬೇಲ್ ಕೊಟ್ಟಿರ್ತಕ್ಕಂಥದ್ದು ಸರಿ ಇಲ್ಲ ಅಂಥೇಳಿ ಅವರು ತೀರ್ಪನ್ನು ಕೊಟ್ಟಿದ್ದಾರೆ. ಆ ತೀರ್ಪನ್ನು ಗೌರವಿಸಬೇಕು ಮತ್ತು ಮುಂದಿನ ನ್ಯಾಯದ ಹೋರಾಟ ಅವರಿಗೆ ಅವಕಾಶಗಳು ಕಾನೂನಿನಲ್ಲಿ ಇದ್ದಾವೆ, ಅದನ್ನು ಅವರು ಮಾಡ್ಕೊಳ್ಬೋದು. ಅದಕ್ಕೂ ಈ ದೇಶದ ಕಾನೂನಲ್ಲಿ ಅವಕಾಶ ಇದೆಯಲ್ಲ, ಅದನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮುಂದೆ ಕೊಟ್ಟಿದ್ರ ಬಗ್ಗೆ ಸರ್ಕಾರದ ಆಕ್ಷೇಪ ಇತ್ತು, ಹಾಗಾಗಿ ಮೇಲ್ಮನವಿ ಹಾಕಿದ್ರಿ. ಅಲ್ಲ, ಸರ್ಕಾರ ಈಗ ಕಾನೂನು ಅಂತ ಹೇಳಿದ್ನಲ್ಲ, ಕಾನೂನನ್ನೇ ನಾವು ನೋಡಬೇಕಲ್ವಾ, ಅದನ್ನು ಕಾನೂನು ಇಲಾಖೆಯವರು ಮಾಡಿದ್ದಾರೆ. ಹಾಗಾಗಿ ಅವರು ಅದನ್ನು ಎತ್ತಿ ಹಿಡಿದಿದ್ದಾರೆ ಉಚ್ಚ ನ್ಯಾಯಾಲಯದಲ್ಲಿ, ಅದನ್ನು ನಾವು ಗೌರವಿಸ್ಬೇಕಷ್ಟೇ. ಜೈಲು ಅಧೀಕ್ಷಕರ ಬಗ್ಗೆಯೂ ಕೂಡ ಕೋರ್ಟ್ ಕಮೆಂಟ್ ಮಾಡಿದೆ, ಅಂದರೆ ಅವರಿಗೆ ಕೆಲವೊಂದು ಸ್ಟಾರ್ ಫೆಸಿಲಿಟೀಸ್ ಕೊಟ್ಟಿದ್ದು ಅದನ್ನೆಲ್ಲ ನಾವು ಈಗ ನಮ್ಮ DG ಪ್ರಿಸನ್ಸ್ ಅವರಿಗೆ ಸೂಚನೆಗಳು ಬಂದಿರುತ್ತೆ. ಕೋರ್ಟಿನ ಈ ರೀತಿ ಕೋರ್ಟ್ನಲ್ಲಿ ಅಬ್ಸರ್ವೇಷನ್ ಮಾಡಿದ್ದಾರೆ ಅಂತಂದಾಗ ಅವರು ಕೂಡ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗುತ್ತೆ. ಯಾವ ಜೈಲಿಗೆ ಎಲ್ಲಿಗೆ ಇವ್ರನ್ನ ಬಳ್ಳಾರಿಗೆ ಕರ್ಕೊಂಡು ಹೋಗ್ತಾರ ಗೊತ್ತಿಲ್ಲ, ಏನು ತೀರ್ಮಾನ ನಾವೇನು ಅವರು ಅದು ಜೈಲ್ ಅಥಾರಿಟೀಸ್ ತೀರ್ಮಾನ ಮಾಡ್ತಾರೆ. ಡೈರೆಕ್ಷನ್ಸ್ ಏನು ಕೊಡ್ಲಿಕ್ಕೆ ನಾವ್ಯಾರು ಡೈರೆಕ್ಷನ್ ಕೊಡಕ್ಕೆ ಹೋಗೋದಿಲ್ಲ. ಸರ್, ಈ ಧರ್ಮಸ್ಥಳ ಕೇಸಲ್ಲಿ ಮಧ್ಯಂತರ ವರದಿ ಕೊಡಿ ಅಂತ ಇವತ್ತು ಮತ್ತೆ ವಿಧಾನಸಭೆ ಅವ್ರು ಹೇಳಿದ್ದಾರೆ, ನಾವು ಅದನ್ನು ಗಮನದಲ್ಲಿ ಇಟ್ಕೊಳ್ತೇವೆ. ಅದನ್ನು ಅಂತಿಮಗೊಳಿಸ್ತಕ್ಕಂಥದ್ದು ಅಥವಾ ಮುಂದಿನ ದಿನದಲ್ಲಿ ಏನು ಡೆವಲಪ್ಮೆಂಟ್ ಎಲ್ಲ ಆಗುತ್ತೆ ಅದನ್ನು ನೋಡಿಕೊಂಡು ತೀರ್ಮಾನ ಮಾಡ್ತೀವಿ. ಯಾಕೆ ಅವರಿಗೆ ಯಾಕೆ ಇಷ್ಟು ಆಸಕ್ತಿ ಆಲ್ ಆಫ್ ಎ ಸಡನ್ ಬಂತು ಗೊತ್ತಿಲ್ಲ ನನಗೆ. ಈಗ ಮೊದಲು ಶುರುನಲ್ಲಿ ಯಾರೂ ಕೂಡ ಅದ್ರ ಬಗ್ಗೆ ಲಕ್ಷ್ಯ ಕೊಡಲಿಲ್ಲ, ಆಯಿತಾ. ಈಗ ಇದ್ದಕ್ಕಿದ್ದಾಗೆ ಅವರಿಗೆ ಒಂದು ರೀತಿಯಲ್ಲಿ ಆಸಕ್ತಿ ಬಂದಿದೆ, ಅದರಿಂದ ನಾವು ಅದನ್ನು ಗಮನದಲ್ಲಿ ಇಟ್ಕೊಳ್ತೀವಿ. ಕಾರಣ ಏನು ಸಿಕ್ಲಿಲ್ಲ, ಇಷ್ಟು ಗೊತ್ತಿಲ್ಲ, ಏನು ಕಾರಣ ಗೊತ್ತಿಲ್ಲ ನನಗೆ. ಆದರೆ ಈಗ ಇದ್ದಕ್ಕಿದ್ದಾಗೆ ಅವರಿಗೆ ಬಹುಶಃ ಸದನದಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಇರ್ಬೋದು, ಯಾಕೆಂದರೆ ಸ್ವಲ್ಪ ಸದನದಲ್ಲಿ ಆಗಿದ್ರೆ ಸರ್ಕಾರ ಗಮನಿಸುತ್ತೆ ಅಂತೇಳಿ ಇರ್ಬೋದೇನೋ, ಗೊತ್ತಿಲ್ಲ. ಅದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡೇನೆ ಸರ್ಕಾರ ತೀರ್ಮಾನ ಮಾಡುತ್ತೆ. ಈಗ ಸತ್ಯಾಸತ್ಯತೆ ತಿಳಿಬೇಕು ಅನ್ನೋ ಕಾರಣಕ್ಕಾಗಿ SIT ಮಾಡಿದ ಸರ್ಕಾರ. ಈಗ 15 ಆಯಿತು, 18, 17ನೇ ಗುಂಡಿ ಕೂಡ ಈಗ ಆಗಿದ್ದಾರೆ, ಅಲ್ಲೂ ಏನೂ ಸಿಗ್ತಾ ಇಲ್ಲ. ಇದನ್ನು ಇನ್ನೂ ಎಷ್ಟು ಮುಂದೆ ಇದಕ್ಕೆ ನಾವು ಕಾಲಮಿತಿಯನ್ನು ನಿಗದಿ ಮಾಡಿರಲಿಲ್ಲ. 1 ತಿಂಗಳಲ್ಲೇ ಆಗಬೇಕು, 15 ದಿವಸದಲ್ಲಿ ಆಗಬೇಕು ಅಂತ ಆ ರೀತಿ ಇಲ್ಲ. ಅಲ್ಲಿ ಸಾಕ್ಷ್ಯಾಧಾರಗಳು ಬಂದಂಥ ಸಂದರ್ಭದಲ್ಲಿ ಅದನ್ನು ಪರಿಶೀಲನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಅವರು ಹೇಳಿದಂತೆಯೇ ನಾವು ಮಾಡಿದ್ದೇವೆ. ಉದ್ದೇಶ ನಾಳೆ ಸರ್ಕಾರಕ್ಕೆ ಏನು ಹೇಳ್ತಾ ಇದ್ರು, ಒಂದು ವೇಳೆ ನಾವು ಆಗಿದೆ ಇದ್ದರೆ ಯಾಕಾಗಿರಲಿಲ್ಲ, ಅಲ್ಲಿತ್ತು, ನಾನೇ ನೋಡಿದ್ದೆ, ಅವನು ಹೇಳ್ದಲ್ಲ, ನಾನೇ ಹೂಣಿದ್ದೆ ಹಾಗೆ ಅಂತ ಹೇಳಿದ್ದ ಅವನು. ಆ ರೀತಿ ಮಾತುಗಳು ಸರ್ಕಾರದ ಮೇಲೆ ಆಪಾದನೆ ಬರ್ತಾ ಇತ್ತು. ಇವತ್ತು ಅಲ್ಲಿ ಇಲ್ಲ ಅಂತ ಹೇಳಿದಾಗ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ. ಆದರೆ ಕೊನೆಯದಾಗಿ ವರದಿ ಬಂದ ಮೇಲೆ ಇದರ ಬಗ್ಗೆ ಹೆಚ್ಚು ಮಾತನಾಡಿದರೆ ಒಳ್ಳೆಯದು. ಪ್ರಕ್ರಿಯೆ ಇನ್ನು ಎಷ್ಟು ಮಾಡ್ತಾರೆ ಇಲ್ಲ, ಅದನ್ನು ತೀರ್ಮಾನ ಮಾಡ್ತಾರೆ. ಇಟ್ಸ್ ನಾಟ್ ನೆವರ್ ಎಂಡಿಂಗ್ ಆಗೋದಿಲ್ಲ, ಅದು ಎಲ್ಲರೂ ಒಂದು ಎಂಡ್ ಆಗುತ್ತೆ. ಅದನ್ನು ತೀರ್ಮಾನ ಅವ್ರಿಗೆ ಬಿಡ್ತೀವಿ ನಾವು, ಯಾರಿಗೆ SIT ಚೀಫಿಗೆ ಬಿಡ್ತೀವಿ. ಏಕೆಂದರೆ ಅವರಿಗೆ ಅವನನ್ನು ಹ್ಯಾಂಡಲ್ ಮಾಡ್ತಾ ಇರೋರು ಯಾರು, SIT ಅವ್ರು ಮಾಡ್ತೀರಿ. ಅವ್ರ ತೀರ್ಮಾನ ತಗೋಬೇಕೇ ವಿನಃ ನಾನು ಎಲ್ಲಿಂದ ಕೂತ್ಕೊಂಡು ಆ ಮನುಷ್ಯನನ್ನು ನೋಡಲಿಲ್ಲ, ಮಾತಾಡಲಿಲ್ಲ, ಅವನು ಯಾರಂತ ಗೊತ್ತಿಲ್ಲ, ಅವನು ಏನು ಹೇಳ್ತಿದ್ದಾನೆ ಅಂತ ನಮ್ಗೆ ಗೊತ್ತಿಲ್ಲ, ಅದೆಲ್ಲ SITನವ್ರಿಗೆ ಗೊತ್ತಿದೆ, ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರಿಗೆ ಸಪೋಸ್ ಇವ್ನು ಹೇಳೋದೆಲ್ಲ ಡೌಟು ಅಂತಂದರೆ ಅವರು ಅಲ್ಲಿಗೆ ನಿಲ್ಲಿಸ್ತಾರೆ. ಈ ಮುಂಬರುವ ಪರೀಕ್ಷೆಯ ಥರದ ಸಾಧ್ಯತೆಗಳಿದಾವೆ ಸರ್, ಅದು ಮುಂದೆ ಅವರು SIT ಅವ್ರ ತೀರ್ಮಾನ. ಸರ್, SIT ತನಿಖೆ ಖರ್ಚಾಗ್ತಾರೋ ಹಣದ್ದು ಕೂಡ ಇವತ್ತು ಸಭೆಯಲ್ಲಿ ಪ್ರಸ್ತಾಪ ಆಗಿದೆ ರೀ. ಅವ್ರು ಹೇಳ್ತಾರೆ, ಈಗ ಯಾವುದೋ ಒಂದು ಕೇಸಲ್ಲಿ ಹೋಗಿ ಗುಜರಾತಲ್ಲೋ, ಬೊಂಬೈನಲ್ಲೋ, ಡೆಲ್ಲಿಯಲ್ಲೋ ಹಿಡ್ಕೊಂಡು ಬರ್ತಾರಪ್ಪ, ಹಣ ಖರ್ಚಾಗ್ತದೆ, ಅದಕ್ಕೆ ನೀವು ಲೆಕ್ಕ ಇಟ್ಕೊಂಡ್ರೆ ಹಾಗಾದ್ರೆ ಆ ಕೇಸೇ ಮಾಡಬಾರ್ದು.
ಅದೆಲ್ಲ ಹೇಳೋಕ್ಕಾಗೋದಿಲ್ಲ. ಸರ್ ಕ್ಯಾಬಿನೆಟ್ ಏನಾಗ್ತದೆ ಸರ್, ನಾವು ಇಲ್ಲಿ ಓದ್ತಿದ್ದೀವಿ, ಇನ್ನು ಅದು ಸಪೋರ್ಟಿವ್ ಆಗಿ ಕೆಲವರು ಬಂದು ದೂರು ಕೊಡೋದು ಇವೆಲ್ಲ ನಡೀತಾ ಇದೆ. ಅದೆಲ್ಲ ನೋಡಿ, explain ಮಾಡ್ತಾರಾ? ಅದರ ಸೀರಿಯಸ್ನೆಸ್, ಅದರ ವೆರಾಸಿಟಿ, ಅದನ್ನು ಅವರು ತೀರ್ಮಾನ ಮಾಡ್ತಾರೆ. ಯಾಕಂದರೆ ಅವರಿಗೆ ಗೊತ್ತಾಗ್ತದೆ, ಹೌದು ಇದರಲ್ಲಿ ಸತ್ಯ ಇದೆ, ಅಸತ್ಯ ಇದೆ, ಅಥವಾ ಬೇಕಂತ ಹೇಳ್ತಾ ಇದ್ದಾರೆ, ಅಥವಾ ನಮ್ಮನ್ನು ದಿಕ್ಕು ತಪ್ಪಿಸೋಕೆ ಹೇಳ್ತಿದ್ದಾರೆ ಏನಾದ್ರು, ಅದೆಲ್ಲ ನಾನು ಇಲ್ಲಿ ಕೂತ್ಕೊಂಡು ಹೇಳೋಕ್ಕಾಗಲ್ಲ. ಅವರು ಅಲ್ಲಿ ತೀರ್ಮಾನ ಮಾಡ್ತಾರೆ. ಕ್ಯಾಬಿನೆಟ್ ಮುಂದೋಗಿದೆ ಸರ್. ಅನನ್ಯ ಭಟ್ ಅನ್ನೋ ಕ್ಯಾರೆಕ್ಟರೇ ಇಲ್ಲ. ಮಗಳು ಕಳೆದೋಗಿದ್ದಾಳೆ, MBBS ಓದಕ್ಕೆ ಬಂದಿದ್ದು, ಇಲ್ಲಿ ಬಂದು ಕಳೆದೋಗಿ ಆಕೆದೊಂದು ಎವಿಡೆನ್ಸ್ ಇಲ್ಲ, ಒಂದು ಫೋಟೋ ಇಲ್ಲ, ಎಂಥದ್ದಿಲ್ಲದೆ ಬಂದು ಈ ಥರ ಸುಳ್ಳು ದೂರುಗಳು ಕೂತ್ಕೊಂಡು. ಇಲ್ಲ, ಅದನ್ನೆಲ್ಲ ನಾನಿಲ್ಲಿ ನಾನಾಗಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಲಿ ತೀರ್ಮಾನ ಮಾಡೋಕ್ಕಾಗಲ್ವಲ್ಲ. ಅವರೇ SITನವರೇ. ಈಗ ಹೆಂಗೆ ಗೊತ್ತಾಯಿತು ಆ ವಿಚಾರ, ಹೆಂಗೆ ಗೊತ್ತಾಯ್ತು? ಈಗ ನೀವು ಹೇಳ್ದಂಗೆ ಅನನ್ಯ ಭಟ್ದು ಅವ್ರ ವಿದ್ಯಾರ್ಥಿನೇ ಅಲ್ಲ, ಅವ್ರ ಮದುವೆನೇ ಆಗಿಲ್ಲ, ಅವ್ರ ಮಕ್ಕಳೇ ಆಗಿಲ್ಲ, ಆ ಥರದ್ದೆಲ್ಲ ಈಗ ಹೇಳ್ತಾ ಇದ್ದಾರಲ್ವಾ. ಅದು ಹೆಂಗೆ ಗೊತ್ತಾಯಿತು? ಅಲ್ಲಿ ಸ್ಥಳೀಯವಾಗಿ ಗೊತ್ತಾಗಿದ್ದಕ್ಕೆ ತಾನೇ ಇಲ್ಲಿ ತನಕ ಸುದ್ದಿ ಬಂದಿರೋದು. ನಾನು ಇಲ್ಲಿಂದ ವಿಧಾನಸೌಧದಲ್ಲಿ ಕೂತ್ಕೊಂಡು ಹೇಳೋಕ್ಕಾಗುತ್ತೆ ಅದನ್ನು? ಒಳ ಮೀಸಲಾತಿ ಜಾರಿಗೆ 16ನೇ ತಾರೀಕು ವಿಶೇಷ ಸಂಪುಟ ಸಭೆಯನ್ನು ಮುಖ್ಯಮಂತ್ರಿಗಳು ಕರೆದಿದ್ರು. ನಾವು ಮುನಿಯಪ್ಪನವರು, ಮಹದೇವಪ್ಪನವರು ನೆನ್ನೆ ಎಲ್ಲ ನಮ್ಮ ಶಾಸಕರು ಸಚಿವರ ಸಭೆಯಲ್ಲಿ ನಮಗೊಂದು 2 ದಿವಸ ಸಮಯ ಕೊಡಿ, ಈ ಗೊಂದಲಗಳೇನು, ಕೆಲವು ಗೊಂದಲಗಳು ಇದ್ದಾವೆ, ಇಲ್ಲ ಅಂತಲ್ಲ, ಆ ಗೊಂದಲಗಳನ್ನು ನಾವು ಸರಿಪಡಿಸ್ಕೊಳ್ತೀವಿ, ಒಂದು ಒಮ್ಮತದಿಂದ ಒಂದು ತೀರ್ಮಾನಕ್ಕೆ ಬರ್ತೇವೆ ಅಂಥೇಳಿ ನೆನ್ನೆ ಚರ್ಚೆ ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ನಾನು ಮುನಿಯಪ್ಪನವರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಇದನ್ನು ಮುಂದಕ್ಕೆ ಹಾಕಬೇಕು, ಇದು ಈ ರೀತಿ ತೀರ್ಮಾನ ಆಗಿದೆ ಅಂತ ಹೇಳಿದಾಗ ಅವರು ಒಪ್ಪಿ ಮಂಗಳವಾರ ಮಾಡೋಣ 5 ಗಂಟೆಗೆ ಅಂತ ಹೇಳಿದ್ದಾರೆ. ಅಷ್ಟುವರೆಗೆ ನಮ್ಮಲ್ಲಿ ಏನೇನು ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದೆ ಅಲ್ಲ, ಅದನ್ನು ಸರಿಪಡಿಸ್ಕೊಂಡು ನಾವು ಅವ್ರ ಮುಂದೆ ತಿಳಿಸ್ತೀವಿ. ಆನಂತರ ಕ್ಯಾಬಿನೆಟ್ ಏನು ತೀರ್ಮಾನ ಮಾಡುತ್ತೋ ಅದಕ್ಕೆ ಬಿಟ್ಟಿದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.